ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಮತ್ತು ನಾನು ಬಂದು ನಿಮಗೆ ಗಂಡು ಮಗುನೇ ಬೇಕು ಅನ್ನೋರಿಗೆ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ತುಂಬ ಜನ ಕಮೆಂಟ್ ಮಾಡ್ತೀರಾ, ಗಂಡು ಮಗು ಆಗೋದಕ್ಕೆ ಏನು ಮಾಡಬೇಕು, ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಏನಾದರೂ ಟ್ಯಾಬ್ಲೆಟ್ ತೊಗೋಬೇಕಾ ಈ ರೀತಿ. ಸೊ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳಲ್ಲೂ ಒಂದು ಗಂಡು ಮಗು ಆದರೂ ನಮ್ಗೆ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಒಂದು ಹೆಣ್ಮಗು ಮೊದಲೇ ಇದೆ, ಈಗ ಒಂದು ಗಂಡು ಮಗು ಆಗಬೇಕು, ನಾನು ಏನು ಮಾಡಬೇಕು ಅಂತ ಕಮೆಂಟ್ ಮಾಡ್ತೀರಾ. ಮತ್ತು ನನಗೆ 2 ಬೇಬಿನೂ ಹೆಣ್ಣು ಹುಟ್ಟಿದೆ, ಈಗ ಒಂದಾದರೂ ಗಂಡಾಗಬೇಕು, ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ, ಏನು ಮಾಡೋದು ಅಂತ ಕೇಳ್ತೀರಾ. ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಗಂಡು ಹೆಣ್ಣು ಆಗೋದಕ್ಕೆ ಅಂತಲೇ ಟ್ರೀಟ್ಮೆಂಟ್ ಆ ಥರ ಎಲ್ಲ ಇಲ್ಲ, ಮೆಡಿಸನ್ಸ್ ಆ ಥರ ಎಲ್ಲ ಏನೂ ಇಲ್ಲ. ಆದರೆ ಇದು ಬಂದು ಕಂಪ್ಲೀಟ್ಲಿ ಮೇಲ್ ಬೇಸ್ ಇದೆ, ಅಂದರೆ ಮೆನ್ ಬೇಸ್ಡ್ ವಿಷಯ ಇದು. ಯಾಕಂತಂದರೆ ಹೆಣ್ಮಕ್ಳು ಆಗೋದಕ್ಕೆ ಕಾರಣ, ಗಂಡು ಮಕ್ಕಳಾಗೋದಕ್ಕೂ ಕಾರಣ ಮೇಯ್ನಾಗಿ ಬಂದು ಮೆನ್ನೇ ಆಗಿರ್ತಾರೆ. ಸೊ ಇದು ನಾನು ಬ್ರೀಫಾಗಿ ಏನು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ, ಆವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸೊ ನಮ್ಮ ಒಂದು ದೇಹದಲ್ಲಿ ಕ್ರೋಮೋಸೋಮ್ಸ್ ಅಂತ ಇರ್ತವೆ. ಸೊ 23 ಪೇರ್ ಅಂದರೆ 23 ಜೋಡಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಇದರಲ್ಲಿ ಲಾಸ್ಟ್ 23ನೇದು ಬಂದು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತಾರೆ. ಸೊ ಒಂದೊಂದು ಕ್ರೋಮೋಸೋಮ್ಸೂ ಒಂದೊಂದು ವಿಷಯವನ್ನು ಇಂಡಿಕೇಟ್ ಮಾಡುತ್ತೆ. ಅದೇ ಥರ 23ನೇ ಕ್ರೋಮೋಸೋಮ್ ಅನ್ನೋದು ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳಲಾಗುತ್ತೆ. ಅದು ಗಂಡ್ಮಕ್ಳಲ್ಲಿ ಹೇಗಿರುತ್ತೆ ಅಂದರೆ XY ಅಂತ ಇರುತ್ತೆ, ಹೆಣ್ಮಕ್ಳಲ್ಲಿ XX ಅಂತ ಇರುತ್ತೆ. ಸೊ ಪ್ರತಿಯೊಂದು ಸೆಲ್ಲಲ್ಲೂ ಕೂಡ XX ಅಂತ ಹೆಣ್ಮಕ್ಳ ಎಗ್ಗಲ್ಲಿ ಇರುತ್ತೆ. ಗಂಡ್ಮಕ್ಳಲ್ಲಿ ಸ್ಪರ್ಮ್ಸಲ್ಲಿ ಈಚ್ ಸೆಲ್ ಕೂಡ XY ಅಂತ ಇರುತ್ತೆ. ಸೊ ಇದು ಬಂದು ಮೇಯ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿ ಸತಿ ಇಂಟರ್ಕೋರ್ಸ್ ಮಾಡಿದಾಗ ಕೂಡ ಎಕ್ಸ್ ಕ್ರೋಮೋಸೋಮ್ ಅನ್ನೋದು ಹೆಣ್ಣಲ್ಲೂ ಇದೆ, ಗಂಡಲ್ಲೂ ಇದೆ, ಕರೆಕ್ಟಾ. ಸೊ ಹೆಣ್ಣಿನ ಎಗ್ಸಲ್ಲಿ ಬಂದು ಯಾವಾಗಲೂ ಎಕ್ಸ್ ಅನ್ನೋದು ಇದ್ದೇ ಇರುತ್ತೆ, ಗಂಡಿನ ಒಂದು ಕ್ರೋಮೋಸೋಮಲ್ಲಿ ಎಕ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಎಕ್ಸ್ ಅನ್ನೋದು ಹೋಗಿ ಹೆಣ್ಣಿನ ಒಂದು ಎಗ್ಗಲ್ಲಿ ಸೇರುವಾಗ ಅಲ್ಲಿ ಹೆಣ್ಮಗು ಅನ್ನೋದು ಫಾರ್ಮ್ ಆಗುತ್ತೆ. ಒಂದು ವೇಳೆ ವೈ ಅನ್ನೋದು ಹೋಗಿ ಸೇರುವಾಗ ಗಂಡು ಮಗು ಅನ್ನೋದು ಫಾರ್ಮ್ ಆಗುತ್ತೆ. ಸೊ XY ಅನ್ನೋದು ಬೇಕು, ಹೆಣ್ಣಲ್ಲಿ ಎಕ್ಸು, ಗಂಡಲ್ಲಿ ವೈ ಅನ್ನೋದು ಕೂಡ ಗಂಡು ಮಗು ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಇದನ್ನು ಫಸ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಮೇಯ್ನಾಗಿ ಇರುವಂಥ ವಿಷಯ ಏನಪ್ಪ ಅಂದರೆ, ವೈ ಅನ್ನುವಂತಹ ಒಂದು ಕ್ರೋಮೋಸೋಮ್ಸ್ ಬಂದು ಎಕ್ಸಲ್ಲಿ ಹೋಗಿ ಸೇರಬೇಕು. ಸೊ ಎಕ್ಸ್ ಅನ್ನೋದು ಒಂದು ಹೆಣ್ಣಿನ ಎಗ್ಗಲ್ಲಿ ಇರುವಂತಹ ಕ್ರೋಮೋಸೋಮ್ನ ನೇಮ್. ಸೊ ವೈ ಅನ್ನೋದು ಸೆಕ್ಸ್ ಹಾರ್ಮೋನ್ಸಲ್ಲಿ ಮೇಲಲ್ಲಿ ಅಂದರೆ ಮೆನ್ಸಲ್ಲಿ ಇರುವಂತಹ XY, ಅದರಲ್ಲಿ ವೈ ಅನ್ನುವಂಥ ಕ್ರೋಮೋಸೋಮ್ ಬಂದು ಎಗ್ಗಲ್ಲಿ ಹೋಗಿ ಫರ್ಟಿಲೈಟ್ ಮಾಡುವಾಗ ಅಲ್ಲಿ ಒಂದು ಗಂಡು ಮಗು ಫಾರ್ಮ್ ಆಗುತ್ತೆ. ಸೊ ಈ ವೈ ಅನ್ನುವಂತಹ ಒಂದು ಕ್ರೋಮೋಸೋಮ್ನ ಕ್ವಾಲಿಟಿ ಜಾಸ್ತಿ ಆಗೋದಕ್ಕೆ ಹೆಚ್ಚಾದಂತಹ ಊಟಗಳನ್ನು ಮೆನ್ ತಗೋಬೇಕಾಗುತ್ತೆ. ಏನೇನು ಅಂತಂದರೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಸೋಡಿಯಂ. ಸೊ ಈ ರೀತಿ ಇರುವಂಥ ಫುಡ್ಗಳನ್ನು ಮೆನ್ ತಗೊಳ್ಳುವಾಗ ಆ ವೈ ಅನ್ನುವಂತಹ ಕ್ರೋಮೋಸೋಮ್ನ ಗುಣಮಟ್ಟ ಜಾಸ್ತಿ ಆಗುತ್ತೆ, ಅಂದರೆ ಫಾಸ್ಟಾಗಿ ಹೋಗಿ ತಲುಪುವಂತಹ ಸಮಯ. ಸೊ ಸ್ಪರ್ಮ್ಸ್ ಅನ್ನೋದು ಎಗ್ಗಲ್ಲಿ ಹೋಗಿ ಸೇರೋದಕ್ಕೆ ಹತ್ತತ್ರ ಸುಮಾರೊಂದು 30 to 45 ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಆ ಥರ ಇರುವಾಗ ಈ ಸಮಯದ ಒಂದು ತೀವ್ರ ಜಾಸ್ತಿ ವೈಗಿರಬೇಕು, ವೈ ಅನ್ನುವಂಥ ಕ್ರೋಮೋಸೋಮ್ಗೆ. ಸೊ ಆವಾಗ ಗಂಡು ಮಗು ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆಗ ಎಕ್ಸ್ಗಿಂತ ವೈ ಫಾಸ್ಟಾಗಿ ಹೋಗಬೇಕು, ಎಕ್ಸ್ಗಿಂತ ವೈ ಚೆನ್ನಾಗಿ ಗುಣಮಟ್ಟವಾಗಿರಬೇಕು ಅಂದರೆ ಹೆಲ್ದಿ ಫುಡ್ಗಳು, ನಾನೀಗ ಇಮೇಜಲ್ಸಲ್ಲಿ ತೋರಿಸ್ತಾ ಇರುವಂತೆ ಬನಾನಾ, ಡ್ರೈ ಫ್ರೂಟ್ಸ್, ಮತ್ತು ಅವಾಕಾಡೋ, ಮತ್ತು ಬಂದು ಸ್ವೀಟ್ ಪೊಟ್ಯಾಟೊ, ಮತ್ತು ನಾರ್ಮಲ್ ಆಲೂಗಡ್ಡೆ, ಡ್ರೈ ಫ್ರೂಟ್ಸು, ಮತ್ತು ಮೀನು, ಅವಾಕಾಡೋಸ್ ಜಾಸ್ತಿ ತೊಗೋಬೇಕಾಗುತ್ತೆ. ಸಿಟ್ರಸ್ ಇರುವಂತಹ ಫ್ರೂಟ್ಸ್, ಸೊ ಸಿಟ್ರಸ್ ಫ್ರೂಟ್ಸ್ ಕೂಡ ತೊಗೋಬೇಕು. ಈ ರೀತಿ ಕ್ವಾಲಿಟಿ ಇರುವಂಥ ಫುಡ್ಸನ್ನು ಮೆನ್ ತಗೊಳ್ಳುವಾಗ, ಅಂದರೆ ಗಂಡಸರು ತಗೊಳ್ಳುವಾಗ ಅವ್ರಿಗೆ XY ಅನ್ನುವಂತಹ ಕ್ರೋಮೋಸೋಮಲ್ಲಿ ವೈ ಅನ್ನುವಂತಹ ಕ್ರೋಮೋಸೋಮ್ ಬಂದು ಹೆಚ್ಚಿನ ಬಲವನ್ನು ಹೊಂದುತ್ತೆ. ಸೊ ಆಗ ಎಗ್ ಫರ್ಟಿಲೈಟ್ ಆಗೋದಕ್ಕೂ ಗಂಡು ಮಗು ಜನಿಸೋದಕ್ಕೂ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಒಂದು ವೇಳೆ XY ಎಕ್ಸೇ ಹೋಗಿ ಸೇರ್ತು ಅಂತಂದರೆ ಅಲ್ಲಿ ಹೆಣ್ಮಗು ಆಗೋದಕ್ಕೂ ಗಂಡೇ ಕಾರಣ, ವೈ ಹೋಗಿ ಸೇರಿ ಗಂಡು ಮಗು ಆಗೋದಕ್ಕೂ ಗಂಡೇ ಕಾರಣ. ಸೊ ಇದು ಮೇಯ್ನಾಗಿ ಹೆಣ್ಮಕ್ಳಿಗೆ ಬೇಸ್ ಅಲ್ಲ, ಇದು ಫಸ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಗಂಡು ಮಗು ಆಗಿಲ್ಲ, ಹೆಣ್ಮಗು ಆಗೋದಕ್ಕೆ ನಾನೇ ಕಾರಣ ಅಂತ ನಿಮ್ಮನ್ನು ನೀವು
ಕಮ್ಮಿಯಾಗಿ ಎಡೆ ಹಾಕೋಬೇಡಿ. ಹೆಣ್ಮಕ್ಳು ಗಂಡ್ಮಕ್ಳು ಎರಡನ್ನೂ ಒಂದಾಗಿ ನೋಡಬೇಕು ಮೇಯ್ನಾಗಿ. ಸೊ ಆಸೆ, ಒಂದು ಗಂಡ್ಮಗು ಬೇಕು ಅನ್ನೋ ಆಸೆ ಇದ್ದಲ್ಲಿ ನಾನು ಹೇಳುವ ಈ ಟಿಪ್ಗಳನ್ನು ಫಾಲೋ ಮಾಡಿದ್ರೆ ಸಾಕು. ಇದು ಬಂದು 100% ವರ್ಕ್ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ 80% ವರ್ಕ್ ಆಗೋದಕ್ಕೆ ಚಾನ್ಸ್ ಇದೆ. ಯಾಕಂದರೆ ಮೆಡಿಸಿನ್ಸ್ ಅಂತ ಏನೂ ಇಲ್ಲ, ಜಸ್ಟ್ ಫುಡ್ಸ್ನ ಇಂಟೇಕ್ ಮಾಡೋದೇ ಮೆನ್ಸ್ಗೆ ಇರುವಂತಹ ಒಂದು ದಾರಿ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಹೆವಿ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಇರುವಂತಹ ಫುಡ್ಗಳನ್ನು ತಗೋಬೇಕು, ಸೋಡಿಯಂ ಎಲ್ಲನೂ. ಸಿಟ್ರಸ್ ಫ್ರೂಟ್ಸ್ ಅಂತ ಬಂದಾಗ ನೀವು ಕಿತ್ತಳೆ ಹಣ್ಣು, ಪೊಮಗ್ರನೇಟ್, ಆ್ಯಪಲ್, ಕಿವಿ ಈ ಥರ ಹುಳಿ ಇರುವಂಥ ಹಣ್ಣುಗಳನ್ನು ತಗೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಗಂಡಸರು ಮೇಯ್ನಾಗಿ ಬಂದು ಸ್ಮೋಕಿಂಗು, ಈ ಡ್ರಗ್ಸ್ ಅಡಿಕ್ಟಾಗಿ ಇರಬಾರ್ದು. ಒಳ್ಳೆ ಕ್ವಾಲಿಟಿ ಆಫ್ ಲೈಫನ್ನು ಲೀಡ್ ಮಾಡಬೇಕು. ಒಳ್ಳೆ ವಾಕಿಂಗ್ ಮತ್ತು ಒಬೆಸಿಟಿ ಕಡಿಮೆ ಮಾಡ್ಕೊಳ್ಳೋದು, ತೂಕ ಕಡಿಮೆ ಮಾಡ್ಕೊಳ್ಳೋದು ಈ ರೀತಿ. ಮತ್ತು ಇಂಟರ್ಕೋರ್ಸ್ ಕೂಡ ಅರ್ಲಿ ಮಾರ್ನಿಂಗ್ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಆ ಒಂದು ಸಮಯದಲ್ಲಿ ಡೀಪಾಗಿ ಇಂಟರ್ಕೋರ್ಸಲ್ಲಿ ಇರಬೇಕು ಅಂತ ಕೂಡ ಡಾಕ್ಟರ್ಸ್ ಹೇಳ್ತಾರೆ. ಆಗ ಎಗ್ಸು ಬೇಗ ಹೋಗಿ ಫೆಲೋಪಿಯನ್ ಟ್ಯೂಬ್ ಅಂತ ಇರುತ್ತಲ್ಲ, ಅಲ್ಲಿ ಎಗ್ಸ್ ಇರ್ತವೆ. ಸೊ ಅಲ್ಲಿ ಹೋಗಿ ಎಗ್ಸಲ್ಲಿ XY ಅನ್ನುವಂತಹ ಈ ಕ್ರೋಮೋಸೋಮ್ಸಲ್ಲಿ Y ಅನ್ನೋದು ಬೇಗ ಹೋಗಿ ಸೇರೋದಕ್ಕೆ ಅರ್ಲಿ ಮಾರ್ನಿಂಗ್ ಅನ್ನೋದು ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಹೇಳಿರುವಂತಹ ಫುಡ್ಸನ್ನು ಹೆಲ್ದಿಯಾಗಿ ತಗೊಳ್ಳೋದನ್ನು ಆದಷ್ಟು ನಿಮ್ಮ ಹಸ್ಬೆಂಡ್ಗೆ ನೀವು ರೂಢಿ ಮಾಡಿಸ್ಬೇಕು. ಹೆಲ್ದಿ ಲೈಫ್ ಸ್ಟೈಲನ್ನು ಕೂಡ ಲೀಡ್ ಮಾಡಬೇಕು. ಇದಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಇದನ್ನು ಡಾಕ್ಟರ್ಸೇ ಹೇಳಿರುವಂತಹ ವಿಷಯ, ಇದು ಫಾಲೋ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಟೇಕ್ ಕೇರ್, ಬಾಯ್.